ನಮಸ್ಕಾರ ಫ್ರೆಂಡ್ಸ್, ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಮುಂದೆ ಬಸ್ನಲ್ಲಿ ಫುಟ್ಬೋರ್ಡಲ್ಲಿ ನಿಂತು ಡೋರ್ನಲ್ಲಿ ನೇತಾಡಿಕೊಂಡು ಪ್ರಯಾಣ ಮಾಡಿದರೆ ದಂಡ ಬೀಳುತ್ತೆ, ಹುಷಾರು. ಇದು ಕೇವಲ KSRTC BMTC ಬಸ್ಗಳಿಗೆ ಮಾತ್ರವಲ್ಲ, ಪ್ರೈವೇಟ್ ಬಸ್ಗಳಿಗೂ ಸರ್ಕಾರ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಜೊತೆಗೆ CM ಸಿದ್ದರಾಮಯ್ಯ ಸರ್ ಹಿಂದೆ ಬಜೆಟ್ನಲ್ಲಿ ಪತ್ರಕರ್ತರಿಗೆ ಉಚಿತವಾಗಿ KSRTC BMTC ಬಸ್ಗಳಲ್ಲಿ ಪ್ರಯಾಣ ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿದರು. ಈಗ ಅದನ್ನು ಜಾರಿಗೆ ತರ್ತಾ ಇದೆ. ಬನ್ನಿ ಈ ಎಲ್ಲ ವಿಷಯಗಳ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮಾಹಿತಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಶಕ್ತಿ ಯೋಜನೆ ಜಾರಿಯಾದ ಮೇಲೆ ಕೆಂಪು ಬಸ್ ಆಗಲಿ BMTC ಆಗಲಿ ರಶ್ ಇರೋದನ್ನು ನೋಡ್ತೀವಿ ನಾವು. ಅದರಲ್ಲೂ ಹೀಗೆ ರಶ್ ಇದ್ದ ಬಸ್ಗಳಲ್ಲಿ ಸ್ಟೂಡೆಂಟ್ಸ್ಗಳು ಡೋರ್ನಲ್ಲಿ ನೇತಾಡ್ಕೊಂಡು ಹೋಗ್ತಿರ್ತಾರೆ. ಈ ಶಕ್ತಿ ಯೋಜನೆ ಶುರುವಾದ ಪ್ರಾರಂಭದಲ್ಲಿ ಮಹಿಳೆಯರ ನೂಕುನುಗ್ಗಲಿನ ರಭಸಕ್ಕೆ ಬಸ್ ಡೋರ್ ಕಿತ್ತು ಕೈಗೆ ಬಂದಿತ್ತು ಅನ್ನೋ ಸುದ್ದಿಯನ್ನು ನೀವು ನೋಡಿರಬಹುದು, ಕೇಳಿರಬಹುದು. ಇನ್ನು KSRTC ಬಸ್ಗಳು ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಉಚಿತವಾದ ಮೇಲೆ ಪ್ರೈವೇಟ್ ಬಸ್ಗಳು ಸಹ ಇರೋ ಬರೋ ಜನರನ್ನೆಲ್ಲ ತುಂಬಿಸಿ ಕೆಪಾಸಿಟಿಗೂ ಮೀರಿ ಓವರ್ಲೋಡ್ ಮಾಡಿಕೊಂಡು ಹೋಗ್ತಾ ಇದೆ. ಈ ರೀತಿ ಹಲವರು ಬಸ್ನಿಂದ ಬಿದ್ದು ಪೆಟ್ಟು ಮಾಡಿಕೊಂಡಿದ್ದಿದೆ. ಹಾಗೆ ಪ್ರೈವೇಟ್ ಬಸ್ನಿಂದ ರೀಸೆಂಟಾಗಿ ಒಬ್ಬ ವ್ಯಕ್ತಿ ಬಿದ್ದು ಸಾವನ್ನಪ್ಪಿದ್ರು. ಹಾಗಾಗಿನೇ ಈಗ ಸರ್ಕಾರ ಈ ಒಂದು ನಿರ್ಧಾರವನ್ನು ಮಾಡಿರುವಂಥದ್ದು. ಇನ್ನು ಮುಂದೆ ಪ್ರೈವೇಟ್ ಬಸ್ಗಳಾಗಲಿ KSRTC BMTC ಬಸ್ಗಳಾಗಲಿ ಕೆಪಾಸಿಟಿಗಿಂತ ಹೆಚ್ಚು ಜನರನ್ನು ಬಸ್ನಲ್ಲಿ ತುಂಬಿಸಿ ಪ್ರಯಾಣ ಮಾಡಿದರೆ ಬಸ್ ಕಂಡಕ್ಟರ್ ಮತ್ತು ಡ್ರೈವರ್ಗಳ ಮೇಲೆ ಇಲ್ಲಿ ಸರ್ಕಾರ ಕಠಿಣ ಕ್ರಮವನ್ನು ಕೈಗೊಳ್ಳಲಿದೆ. ಕಾರಣ, ಒಂದು ವೇಳೆ ಈ ರೀತಿ ರಶ್ ಇದ್ದ ಬಸ್ನಿಂದ ಪ್ರಯಾಣಿಕರು ಬಿದ್ದು ಅವರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಅದರ ನೇರ ಹೊಣೆ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಬರುತ್ತೆ. ಅವರ ಮೇಲೆ ಪೊಲೀಸ್ ಕೇಸ್ ಆಗೋ ಸಾಧ್ಯತೆಯೂ ಇರುತ್ತೆ. ಹಾಗೆ ಈಗ ಸರ್ಕಾರ ಪ್ರಯಾಣಿಕರ ಮತ್ತು ಡ್ರೈವರ್ ಕಂಡಕ್ಟರ್ಗಳ ಒಳಿತನ್ನು ಗಮನದಲ್ಲಿಟ್ಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. CM ಸಿದ್ದರಾಮಯ್ಯ ಸರ್ ಹಿಂದೆ ಬಜೆಟ್ನಲ್ಲಿ ತಿಳಿಸಿರೋ ಹಾಗೆ ಪತ್ರಕರ್ತರಿಗೆ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಲು ಅವಕಾಶ ಸಿಗಲಿದೆ. ಈಗ ಅಧಿಕೃತವಾಗಿ ಸರ್ಕಾರ ಈ ಬಗ್ಗೆ ಆದೇಶವನ್ನು ಸಹ ಹೊರಡಿಸಿದೆ. ಆದರೆ ಈ ಉಚಿತ ಬಸ್ ಸೌಲಭ್ಯ ಎಲ್ಲ ಪತ್ರಕರ್ತರಿಗೂ ಅಲ್ಲ, ಕೇವಲ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಮಾತ್ರ ಈ ಒಂದು ಉಚಿತ ಬಸ್ ಪಾಸನ್ನು ಮಾಡಿಸಿ KSRTC BMTC ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡೋದಕ್ಕೆ ಅವಕಾಶವನ್ನು ನೀಡ್ತಾ ಇದೆ. ಇಲ್ಲಿ ಡಿಜಿಟಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಎರಡು ವಿಭಾಗದ ಪತ್ರಕರ್ತರಿಗೆ ಈ ಸೌಲಭ್ಯ ಸಿಗಲಿದ್ದು, ಈ ಡಿಜಿಟಲ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಏನಿದೆ ಅದು ಯಾವುದೇ ಇರಲಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಲಿಸ್ಟ್ನಲ್ಲಿ ಇರಬೇಕು. ಅಂಥ ಮಾಧ್ಯಮಗಳ ಪತ್ರಕರ್ತರಿಗೆ ಮಾತ್ರ ಈ ಉಚಿತ ಬಸ್ ಸೌಲಭ್ಯ ಸಿಗಲಿದೆ. ಈ ಉಚಿತ ಬಸ್ಸನ್ನು ಗ್ರಾಮೀಣ ಭಾಗದ ಪತ್ರಕರ್ತರು ಪಡಿಬೇಕು ಅಂತಂದರೆ ಜಿಲ್ಲಾ ವಾರ್ತಾ ಅಧಿಕಾರಿಗಳ ಕಚೇರಿಯಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಇದಾಗಿತ್ತು ಇವತ್ತಿನ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.